ಎಲ್ಲ MRP ಎಂಟರ್ಟೈನ್ಮೆಂಟ್ನ ವೀಕ್ಷಕರಿಗೆ ನಮಸ್ಕಾರ. ಅಂದರೆ ಇಬ್ಬರು ಜೊತೆಲಿ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ. ಸೊ ಆ್ಯಕ್ಟ್ ಮಾಡಬೇಕಾದ್ರೆ ಆವಾಗ ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ಒಂದು ಇದಿತ್ತು, ಅಂಬಾಸಡರ್ ಕಾರ್. ನನ್ನ ಸುಜುಕಿ ಸಮುರಾಯಿ ಬೈಕ್ ಇತ್ತು. ಮಧ್ಯಾಹ್ನ ಬ್ರೇಕ್ ಟೈಮಲ್ಲಿ ಹೋಗಬೇಕಿತ್ತು. ಸೊ ಆವಾಗ ಹೇಳಿದೆ, ನನ್ನ ಬೈಕೆ ತೊಗೊಂಡೋಗಿ ಅಂತ ತೊಗೊಂಡೋದ್ರೆ. ಆ್ಯಂಡ್ ದೊಡ್ಡ ಗುಣ ಇವರ ಈಗ ಹೇಳ್ಕೊಂಡಿದ್ದಾರೆ ಅವರು. ಏನೋಣ ಪುನೀತ ಪರ್ವ ನಡೀತಾ ಇರೋಂಥದ್ದು ಈಗ ಅಪ್ಪು ಅವರ ಒಂದು ವಿಚಾರವಾಗಿ ಎಲ್ಲ ಇಂಡಸ್ಟ್ರಿ ಒಂದುಗೂಡಿ ಒಂದು ಸಿನಿಮಾವನ್ನು ಸೆಲೆಬ್ರೇಟ್ ಇರ್ಬೋದು, ಅಪ್ಪು ಸರ್ನ ನೆನಪಿರ್ಬೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಆ ಥರ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಒಂದು ಡಾಕ್ಯುಮೆಂಟ್ರಿ, ಒಂದು ಎನ್ಫರ್ಟೈನ್ಮೆಂಟ್, ಒಂದು ಸಿನಿಮಾ ಥರ ತೋರಿಸ್ಬೇಕು ಅಂದರೆ ಅದಕ್ಕೊಂದು ಒಳ್ಳೆ ಮನಸ್ಸು ಬೇಕು, ಪರಮಾತ್ಮನೇ ಆಗಿರಬೇಕು. ನಮ್ಮ ನಾಡು ನುಡಿ, ಪ್ರಾಣಿ ಪಕ್ಷಿ, ಕಾಡು ಇದನ್ನೆಲ್ಲ ಹಿಡ್ಕೊಂಡು ಆ್ಯಂಡ್ ಯು ಕ್ಯಾನ್ ಸಿ ಆ ಟೀಸರಲ್ಲಿ ಆ ಖುಷಿ, ಆ ಒಂದು ಫುಲ್ಫಿಲ್ನೆಸ್, ನಾನು ಏನೋ ಮಾಡ್ತಾಯಿದ್ದೀನಿ ಅಂತ ನನಗೆ ಖುಷಿ ಇದೆ. ಓಕೆ, ಆ ಥರ ಒಂದು ಫಿಲ್ಮ್ ಮಾಡಿದ್ರಲ್ಲ ಅವರು, ಆ ಥರ ಒಂದು ಡಾಕ್ಯುಮೆಂಟ್ರಿ ಇನ್ಫರ್ಟೈನ್ಮೆಂಟ್ ಥರ ಮಾಡಿದ್ರಲ್ಲ, ಅದು ಬಂದಾಗ ಖಂಡಿತವಾಗ್ಲೂ ನಾನು ಫಸ್ಟ್ ಡೇ ಖಂಡಿತವಾಗ್ಲೂ ಹೋಗಿ ನೋಡ್ತೀನಿ. ನಾನೇ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ, ಹೇಗೆ ಮಾಡಿರ್ಬೋದು ಇವರು, ಹೆಂಗಿರ್ಬೋದು ಇದನ್ನು ಅಂತ. ಎಂತೆಂಥ ಶಾರ್ಟ್ಸ್ ಇದೆ ಅದರಲ್ಲಿ. ಸ್ಕೂಬಾ ಡೈವ್ ಆಗಿರ್ಬೋದು, ನಾವು ಕಾಡಲ್ಲಿ ಓಡಾಡ್ತಿರ್ಬೋದು, ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂತಾರೆ ಮಧ್ಯದಲ್ಲಿ. ಸೊ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. 28ಕ್ಕೆ ಫಸ್ಟ್ ಡೇ ಖಂಡಿತವಾಗ್ಲೂ ಹೋಗಿ ನೋಡ್ತೀನಿ ನಾನು. ಸರ್, ಆಮೇಲೆ ಆ ಸಿನಿಮಾ ಟೈಮಲ್ಲಿ ನಿಮ್ಮ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಿದೆ, ಅದು ಮೊದಲು ಪ್ರೀ ಪ್ಲ್ಯಾನ್ ಮಾಡಿದ್ರೆ ಅಥವಾ ಇವಾಗ ಅಂದ್ಕೊಂಡಿರೋದು ಅದು ಇದು ಮಾಡೋಣ? ಅದು ಪ್ರೊಡಕ್ಷನ್ ಹೌಸು ಡೈರೆಕ್ಟ್ರು ಅವರು ಡಿಸ್ಕಸ್ ಮಾಡ್ತಾಯಿದ್ರು. ಥಿಯೇಟ್ರಿಕಲ್ ಬಿಕಾಸ್ ಸಿಗೋದೇ 1 ನಿಮಿಷ ಥಿಯೇಟ್ರಿಕಲ್ ಟ್ರೈಲರ್ ಬಿಡೋದಕ್ಕೆ. ಆ ಟೀಸರ್ ಥರನೇ ಇರುತ್ತೆ 1 ನಿಮಿಷ ಅಂದರೆ. ಸೊ ಇಂಪಾರ್ಟೆಂಟ್ ಶಾರ್ಟ್ಸು ಆ ಥರ ಪ್ಲ್ಯಾನ್ ಮಾಡೋಣ ಅಂತಿದ್ವಿ. ಸೊ ಗಂಧದ ಗುಡಿ ಸಿನಿಮಾ ಅದು ಲೆಜೆಂಡ್ರಿ ಟೈಟ್ಲ್, ಅದರಲ್ಲೂ ನಮ್ಮ ಅಪ್ಪು ಅವರು ಮಾಡಿರೋದು ಈಗ. ಸೊ ಅದ್ರ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇಡೀ ತಂಡ ಡಿಸೈಡ್ ಮಾಡಿ ಪ್ಲೇ ಮಾಡ್ತಿದ್ದಾರೆ.